ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಸೊ ನಾನಿವತ್ತು ಬನಶಂಕರಿ ಕಡೆ ಒಂದು ಸಣ್ಣದೊಂದು ಕೆಲಸ ಇತ್ತು ಅಂತ ಬಂದಿದ್ದೆ. ಹಾಗೆ ನಾನು ಇಲ್ಲಿ ಒಬ್ಬರನ್ನ ಮೀಟ್ ಮಾಡೋಣ ಹಂಗೆ ಫೋನ್ ಮಾಡಿದೆ, ಸಿಗ್ತೀರಾ ಅಂತ ಕೇಳಿದೆ. ಸಿಗ್ತೀವಿ ಬನ್ನಿ ಅಂದರು. ಸಿಗ್ತಾರಂತಲ್ಲ ಅಂತ ಹೋಗ್ತಾ ಇದ್ದೆ. ಸೊ ಇದೊಂಥರ ವ್ಲಾಗ್ ಥರ ಅಂದ್ಕೊಳ್ಳಿ, ಸುಮ್ಮನೆ ಒಂದು ಸ್ಪೆಷಲ್ ಆಗಿರಲಿ ಒಂದು ಚಾನಲಲ್ಲಿ ಅಂತ ಮಾಡ್ತಾಯಿದ್ದೆ. ಸೊ ಮತ್ತು ಅವ್ರು ಯಾರು ಬೇರೆ ಅಲ್ಲ, ಬನಶಂಕರಿಲಿ ಈ ಸತಿ ಒಳ್ಳೊಳ್ಳೆ ಟೈಮ್ನ ಅಕ್ಕಿನ ಬಿಟ್ಟಿದ್ದಾರೆ. ನನಗೆ ಅವರೆಲ್ಲ ಸ್ವಲ್ಪ ಸ್ಪೆಷಲ್ ಅನಿಸಿತ್ತು. ಈ ಸತಿ ಒಂದು 2-3 ಸೀಲಿಗೆ ಒಳ್ಳೆ ಟೈಮೇ ಬಿಟ್ಟರು. ಸೊ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾಕೆ ತಡ ಮಾಡೋದು, ಅವರೇ ನಮ್ಮ ಶಕ್ತಿವೇಲವರು. ಶಕ್ತಿವೇಲು ಅವ್ರನ್ನ ಮೀಟ್ ಮಾಡಬೇಕು ಅಂತ ಏನಿಲ್ಲ, ಈ ಕಡೆ ಬಂದಿದ್ದರಿಂದ ಅವ್ರನ್ನ ಮೀಟ್ ಮಾಡಿದೆ. ಹಂಗೆ ಒಂದು ವ್ಲಾಗ್ ರೀತಿ ಒಂದು ವಿಡಿಯೋ ಆಗುತ್ತಲ್ಲ, ನಮ್ಮ ವ್ಯೂವರ್ಸು ಅವ್ರು ಹೊಸ ಅಕ್ಕಿಗಳ್ನ ನೋಡ್ಬೋದಲ್ಲ ಅಂತ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದೆ. ಸೊ ನೋಡ್ತಾ ಇದ್ದೀರಾ, ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದ್ದು ಅವಡಿಗೆ. ಹೊಸ್ದಾಗಿ ಬೇರೆ ಏನೋ ಮನೆ ಬೇರೆ ಕಟ್ತಾ ಇದ್ದಾರೆ, ನೋಡಬೇಕು. ಬನ್ನಿ, ಅವ್ರನ್ನ ಆದಷ್ಟು ವ್ಲಾಗಲ್ಲಿ ಯಾವ ರೀತಿ ಮಾತಾಡಿಸ್ಬೋದು, ಯಾವ್ಯಾವ ಥರ ಅಕ್ಕಿಗಳ್ನ ತೋರಿಸ್ತಾರೆ ಅದನ್ನೆಲ್ಲ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಅವ್ರ ಲಾಫ್ಟಲ್ಲಿ ಒಳ್ಳೊಳ್ಳೆ ಪ್ರೈಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಈ ಸತಿ ಯಾವ್ಯಾವ ಥರ ಪ್ರೈಸ್ ಬರುತ್ತೆ, ಇನ್ನೂ ಫಂಕ್ಷನ್ಗಳಾಗಿಲ್ಲ, ಬರುತ್ತೆ ಮುಂದೆ ನೋಡೋಣ. ಆಲ್ರೆಡಿ ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದಾರೆ. ಯಾವ್ದು ಗುರುವೆ ಇದಕ್ಕೆ? ನನಗೆ ಫಸ್ಟ್ ಟೈಮ್ ನನ್ನ ಮರ್ಯಾದೆ ಕಾಪಾಡ್ಕೊಂಡಿರೋದು 2 ಕಲ್ಲಿ ಪಟ್ಟ 10 h 23 ಈ ವರ್ಷನ ಹೋದ ವರ್ಷನ ಇದು 2015 ಯಡಿಯೂರ ಗಾಡಿದ ಅಕ್ಕಿ, ಹಿಡ್ದಿರ ಅಕ್ಕಿ. ಅದು ನಮ್ಮನೆ ಅಕ್ಕಿ ಅಂತಲ್ಲ, ಹಿಡ್ದಿರ ಅಕ್ಕಿ. ಸುಮಾರು ವರ್ಷದಿಂದ ಆಗಿ ಇವಾಗ ಅಕ್ಕಿ ಮೊಟ್ಟೆ ಇಕ್ತೀರಾ ಇಕ್ಕೊಂಡಿದ್ರು ಇದ್ರಲ್ಲಿ ಒಂದಕ್ಕಿನ ಯಾರು ಅಕ್ಕಿ ಮಾಡಿ ಬಿಟ್ಲೂ ಇಲ್ಲ. ಯಡಿಯೂರ ಲಾಸ್ಟ್ 2 ಕಲ್ಲಿ ಪಟದಲ್ಲೇ 10 hours 23 ನಿಮಿಷ ಆಡಿದ್ದು ಮನಾ ಟೂರ್ನಿಮೆಂಟ್ಗೆ. ಇವತ್ತು ಸ್ಲಿಪ್ ಇಟ್ಟಿದ್ದೀನಿ ಇದ್ರದ್ದು ಹೆಣ್ಣು, ಧೂಮ ಹೆಣ್ಣು. ಆ ಟೈಮಲ್ಲೇನೆ ಶೋಕಿ ಇಲ್ದಿರೋ ಟೈಮಲ್ಲೇ ನನ್ಗೆ 10 hours 23 ನಿಮಿಷ ಆಡ್ಕೊಟ್ಟಿದ್ದೆ ಅಕ್ಕಿ ಇದು. ಸೂಪರ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ವಿಂಗ್ಸ್ ತೋರಿಸು ನೋಡೋಣ ಹೆಂಗಿದೆ ಪ್ಯಾಟ್ರನ್ನು. ವಿಂಗ್ಸ್ ಓಕೆ, ಇದೇ ಫಸ್ಟು. ಇದೇ ನನಗೆ, ನಾನು ಬೇರೆಯವ್ರ ಮನೆ ಮೇಲೆ ಎಷ್ಟೋ ಜನ ಮನೆ ಅಕ್ಕಿ ಬಿಟ್ಟಿರ್ಬೋದು, ಆದ್ರೆ ನನ್ಗಂತ ಹೆಸರು ಮಾಡ್ಕೊಟ್ಟಿದ್ದ ಅಕ್ಕಿ ಫಸ್ಟ್ ಅಕ್ಕಿ ಇದೆ. 10 hours 20 ನಿಮಿಷ 10 hours 23 ನಿಮಿಷ 2 ಕಲ್ಲಿ ಪಡೆದಲ್ಲಿ ಆಡಿದ ಅಕ್ಕಿ ಇದು. ಈಗ ರನ್ನಿಂಗ್ ಅಲ್ಲಿ ಇದೆಯಾ? ಈಗ ಎಲ್ಲಿ ತುಂಬಾ ವಯಸ್ಸಾಗೋಯ್ತು. ಈ ಅಕ್ಕಿ ತಗೊಂಡಾಗಿ ಫ್ರೆಂಡೇ ತಗೊಂಡ್ಬಿಟ್ಟಿದ್ರು ಬೆಲೆಗೆ. ಅಕ್ಕಿ ಹಿಡಿದು ಸೀಸ್ ಮಾಡ್ಬಿಟ್ಟಿದ್ರು. ಆಮೇಲೆ ನಮ್ಮ ಫ್ರೆಂಡ್ ತಗೊಂಡ, ಅವನೊಂದು 10,000 ಕೊಟ್ಟು ತಗೊಂಡ. ಅವನು ಪಾಪ ಅಕ್ಕಿ ಮಾಡಕ್ಕಾಗಿಲ್ಲ, ಮೊನ್ನೆ ಗಡ್ಡೆ ಎಲ್ಲ ಇತ್ತು. ನಮ್ಮ ಮನೆ ಮೇಲೆ ಬಂದು ಇವತ್ತು ಅಷ್ಟೇ, ನೆನ್ನೆನ ಅಷ್ಟೇ ಇಷ್ಟಪ್ಪ ಗಡ್ಡೆ ಉದುರಿತ್ತು. ಸಾಕಂದ್ಬಿಟ್ಟು ಇಟ್ಕೊಂಡಿದೀನಿ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಹೆಸರು ಉಳಿಸ್ಕೊಟ್ಟಿದ್ದೆ ಅಕ್ಕಿ ಇದು. ಮನಾ ಟೂರ್ನಿಮೆಂಟ್ ಅವ್ರಿಗೆ ಅವಾಗ 2 ಕಲ್ಲಿ ಪಟ್ಟದಲ್ಲಿ ಫಸ್ಟ್ ನಂದೇ ಆಡಿದ್ದು ಬೆಂಗಳೂರಿಗೆ. ಈ ವರ್ಷ ಬಿಟ್ಟಿದ್ದು ಯಾವ್ದಾವ್ದು ಇದು ಲಿಮಿಟೆಡ್ ಆಗಿ ಇಟ್ಟಿದ್ಯಾ ಅವಾಗ್ಲಿಂದ? ಸೇಮ್. ಅಯ್ಯೋ, ನಾವೆಲ್ಲಾರ ತರ 300 ಅಕ್ಕಿ 400 ಅಕ್ಕಿ ಇಟ್ಕೊಳಲ್ಲಪ್ಪ. ನೋಡಿಲಿ, ಕಮ್ಮಿ 9 ಅಕ್ಕಿ 8 13 ಅಕ್ಕಿ ಐತೆ. ಇವನೊಂದೊಂದೊಂದು ಬೂರಿ. ಈ ವರ್ಷ ಒಂದು 4 hours 27 ನಿಮಿಷ ಆಡ್ದ. ಬೇರೆ ಟೈಮ್ ಒಳ್ಳೆ ಟೈಮ್ ಆಡವನು. ಅದೇ ಮಳೆ ಬಂದ್ಬಿಡ್ತಾವ, ಮಳೆಗೆ ಚಾನ್ಸ್ ತಗೋ ಅಂತ ಹೇಳಿದ್ರು. ನಾನು ಗೊತ್ತಲ್ಲ, ನಿಮ್ಮನ್ನ ತಡೆದಿರುವವರು ಯಾರು? ಏನಾಗ 4 hours ಮೇಲೆ ಮಳೆ ತಗೊಳಕ್ ಚಾನ್ಸ್ ತಗೊಳ್ಳೋದಂತ ಸುಮ್ಮನೆ ಆಗ್ಬಿಟ್ಟೆ. ಇದೊಂದು ಬೂರಿ ಚೆನ್ನಾಗ್ ಆಡಿದೆ. ಚೆನ್ನಾಗಿದೆ. ಮತ್ತೆ ಇನ್ನು ಯಾವ್ದಾವ್ದು ಬಿಟ್ರೆ ಈ ಸತಿ ಒಂದ್ 2-3 ಅಕ್ಕಿ ಏನೋ ಬಿಟ್ರೆ ಅನ್ಸುತ್ತಲ್ಲ. ಇದು ನಮ್ ದೊಡ್ಡವನ್ ಗೊತ್ತಲ್ಲ, ಜಾಕು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ರಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಅಂದ್ರೆ ಡಾನ್ ಇದು ಇವ್ರು ಕೊಟ್ಟಿದ್ದು, ಅರುಣ್ ಅವ್ರು ಕೊಟ್ಟಿದ್ದ ಅಕ್ಕಿ ಇದು. ದೊಡ್ಡವನು ಆಡ್ದವನು. ಇವಾಗ ಕತ್ತಿರಿಗೆ ಬಿಡ್ತು 3 ವರ್ಷ. ಜನ ಎಲ್ಲ ಹೇಳೋರು, ಜಾಕ್ ಒಂದೇ ಕಂಡು ಇಟ್ಕೊಂಡು ಉಜ್ಜಾಡ್ಬಿಟ್ಟ ಹಂಗೆ ಹಿಂಗೆ ಅಂತ. 3 ವರ್ಷ ಇವ್ನು ಆಡ್ಕೊಟ್ಟ. ಹಂಗೂ ಒಂದು ಇಟ್ಕೊ ಬಂದೆ. 7 ಪಿಳಾಂಕ. ಹೋದ ವರ್ಷನ ಇಲ್ಲ, 2-3 ವರ್ಷದ ಆಡ್ಕೊಂಡ್ ಬರ್ತಾವಳೆ. ಮೊದಲನೇ ವರ್ಷ 7 ವರ್ಷ ಆಡ್ತು, ಖಾಲಿ ಆಗೋಯ್ತು. 2ನೇ ವರ್ಷ 6 hours 55 ನಿಮಿಷ ಆಡ್ತು ಹೋದ ವರ್ಷ. ಇದೊಂದು ಅಕ್ಕಿ ಇಟ್ಕೊಂಡಿದೀನಿ, ಹೆಣ್ಣು. ಈ ವರ್ಷನೂ ಅಷ್ಟೇ ಆಡ್ತು, ಕುರ್ಜ ಆಗೋಯ್ತು ನಮ್ಮ ಅಕ್ಕಿಗಳು. ಪಿಳಾಂಕ
ಪಿಳಂಕ ಇದು ನಮ್ಮ ಸತ್ತರಣ್ಣವ್ರು ಕೊಟ್ಟಿರೋದು. ಬುಲೆಟ್ ಸತ್ತಾರು. ಹಾ ಆಲ್ಮೋಸ್ಟ್ ನಮ್ಮಲ್ಲಿ ಅರ್ಧಕ್ಕೆ ಅಕ್ಕಿ ಇರೋದು ಅವ್ರದೇ. ಸೂಪರ್ ಸೂಪರ್. ಇದೊಂದು ತಿರಾವಲ್ ಚೆನ್ನಾಗಿ ಆಡ್ತು. ಏನೋ ನಮ್ಮ ಟೈಮಿಗೆ ಅಕ್ಕಿ ಕುರ್ಜ ಆಗೋಯ್ತು. 12 ಅವರ್ 13 ಅವರ್ ಲೆಕ್ಕ ಇಲ್ದಾರ ಆಡ್ತು. ಸ್ವಲ್ಪ ಟವರ್ ಹಿಡ್ಕೊಂಡ್ಬಿಡ್ತು, ಅದಕ್ಕೆ ರೆಕ್ಕೆ ಹೊಡೆದಾಕ್ಬಿಟ್ಟೆ. ನನಗೆ ಈ ಸತಿ ಒಂದ್ ಆಶ್ಚರ್ಯ ಆಗಿದ್ದು ಏನಂದ್ರೆ, ನೀವು ಒಂದ್ಸತಿ ಸ್ಟೇಟಸ್ ಹಾಕಿದ್ ನಾನ್ ನೋಡಿದ್ದು ಏನ್ ಗೊತ್ತಾ, 5:45 ಒಂದ್ ದಸ್ತಾ ಮಾಡ್ತೀರಾ. ಅದ್ರ ಇದ್ದಾರ ಅಲ್ಲೈತೆ, ಹುಡರಲ್ಲಿ ಐತೆ, ಅವನು ಬಿಡ್ಬೇಕು ಸ್ವಲ್ಪ. ಅಲ್ಲ ಯಾವ ಗ್ಯಾರಂಟಿ ಮೇಲೆ ಅದನ್ನ 5:45 ದಸ್ತಾ ಮಾಡಿದ್ರಲ್ಲ? 5:45 ಅಕ್ಕಿ ಲಾಂಗ್ ಟೈಮ್ ಇದ್ದಿದ್ದು. ಅವತ್ತು ಆಡ್ಬೇಕಾದಾಗ್ಲೇ ಉರಿ ಬಿಸ್ಲು, ಅರ್ಧ ಗಂಟೆ ಇರಕ್ಕಾಗ್ಲಿಲ್ಲ. ಏನ್ ಮಾಡೋಣ ಅಂತ ಆ ಟೈಮಲ್ಲಿ ನನಗೆ ಫಸ್ಟ್ ಸ್ಟೇಟಸ್ ನೋಡಿದಾಗ ಇಲ್ಲ ಮಾಮೂಲಿ ಉಡಾನಿಗೆ ಬಿಟ್ಕೊಂಡವ್ರೆ, ಅದನ್ನ ಹಾಕೊಂಡವ್ರೆ ಅಂತ ಅನ್ಕೊಂಡೆ. ಆಮೇಲೆ ಅದ್ರದ್ದೆಲ್ಲ ಸ್ಲಿಪ್ ಎಲ್ಲ ಹಾಕಿದ್ಮೇಲೆ ಇಲ್ಲ ಸೀಲಿಗೆ ಬಿಟ್ಟಿರೋದು. ನನ್ನ ಜೀವನದಲ್ಲಿ ಅದೆಲ್ಲ ಸುಮ್ನೆ ಸ್ಟೋರಿಗೆಲ್ಲ ಹಾಕೊಳಕ್ ಹೋಗಲ್ಲ. ಅಕ್ಕಿ ಸೀಲಿಗೆ ಬಿಟ್ರೆ ಮಾತ್ರ ಸ್ಟೋರಿಗೆ ಹಾಕೊಳ್ಳೋದಿಲ್ಲ, ನಾನು ಹಾಕೊಳಕ್ ಹೋಗಲ್ಲ. ಇದೊಂದವರೆಲ್ಲ ಉಡಾನಿಗೆ ಬಿಟ್ಟಿದ್ನೆಲ್ಲ ಸೀಲಿಗೆ ಬಿಟ್ಟೆ ಅನ್ನೋ ಲೆಕ್ಕಾಚಾರ. ಇದೊಂದ್ ಪಟ ಆಡ್ತು ನನ್ನ ಹತ್ರ. ಒಂದ್ 9 ಅವರ್ 10 ಅವರ್ ಆಡ್ತು 2 ಕಲಿ ಪಟದಲ್ಲಿ. 2014 ಅಕ್ಕಿ ಆಡ್ತಲ್ಲ 2 ಕಲಿ ಪಟ, ಆ ಟೈಮ್ ಇದ್ರಲ್ಲಿ ಕ್ಯಾಚ್ ಮಾಡಿಸ್ತಾ ಇದ್ದೆ. ನಮ್ಮ ದುರ್ದೃಷ್ಟ ಏನೋ ಗೊತ್ತಿಲ್ಲ, ಬ್ಯಾಡ್ ಆಯ್ತು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೇಡ ಆಯ್ತು. ಅಕ್ಕಿ ಸ್ವಲ್ಪ ಕತ್ಲಾಗೋಡೋಯ್ತು, ಸ್ವಲ್ಪ ಖಾಲಿ ಆಗೋಯ್ತು ಪಟದಲ್ಲಿ. ಧೂಮನ ಧೂಮ ಇದು ನಮ್ಮ ಫ್ರೆಂಡ್ ಭಾಸ್ಕರ್ ಅಂತ ಕೊಟ್ಟಿದ್ ಪಟ ಇದು. ಆಟ ಅಂತ ಹೇಳಿದ್ರೆ ತುಂಬಾ ಕ್ಲಾಸ್ ಬೋರ್ಡು. ಮನೇನೆ ಆಡೋದು, ದೂರಪುರ ಹೋಗಲ್ಲ. 60-40 ಆಡೋದು. ಅವ ಸ್ವಲ್ಪ ಲಾಂಗ್ ಆಯ್ತು. ಲಾಂಗ್ ಆದಾಗ ಅಕ್ಕಿ ಕಳ್ಕೊಬಿಡ್ತದ್ರು ಸ್ಟೆಪ್ನ. ಬರೋ ವರ್ಷ ನೋಡೋಣ ಅಂತ ಧೂಮರೆಗ್ದವ್ರು. ಒಳ್ಳೆ ಆಟ, ನೋಡೋಂತ ಆಟ. ಈ ಅಕ್ಕಿ ಮೇಲೆ ತುಂಬಾ ಉಪ್ಪಿಟ್ಟಿದ್ದೆ, ಅದೇ ಏನೋ ಓಪ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಬೇಡ ಆಯ್ತು ಅಷ್ಟೇ. ಇದು ಅಷ್ಟೇ ಸೇಮ್ ಇದು ಸಬ್ಜಾ ಧೂಮ ಅದು ಜೊತೆ ಪಟ್ಟ ಇದು. ಇದೊಂದು 6 ಅವರ್ ಆಡ್ತು. ಅಕ್ಕಿ ಒಂದು 25 ದಿನ ಬಿಟ್ಕೊಂಬಂತು ಮನೆಗೆ. ಯಾರು ಹಿಡ್ದಾಕೊಂಡ್ಬಿಟ್ಟಿದ್ರು. 25 ದಿನ ಬಿಟ್ಕೊಂಬಂತು ಮನೆಗೆ ಇದು ಅಕ್ಕಿ. ಲಾಸ್ಟ್ ಫೈನಲ್ ಆಗಿ ಬಂದಿದೆ ಅಕ್ಕಿ, ಬಂದೈತೆ. ಇದು ಅಷ್ಟೇ, ಇದೊಂದು 6 ಅವರ್ ಆಡೋದು. ಬಾಜಿ ಸಿಕ್ಕಾಪಟ್ಟೆ ಜಾಸ್ತಿ. ಬಾಜಿ ಜಾಸ್ತಿ ಇದ್ರೇನೆ ಮನೆಗೆ ಬರುತ್ತೆ ಅಂತ ಎಲ್ಲ ದೊಡ್ಡವರೆಲ್ಲ ಹೇಳ್ತಾರೆ. ಬಾಜಿ ಜಾಸ್ತಿ ಇತ್ತು ಅಂದ್ರೆ ಯಾರನ್ನ ಹಿಡ್ದಿದ್ರೆ ಅವ್ರು ಮತ್ತೆ ಕಳ್ಳ ಮಾಡ್ಬಿಟ್ರೆ ಗಟ್ಟಿ ಬಾಜಿ ನಾನು ಹೊಳಿತು ಅಂದ್ರೆ ಸೀದಾ ಮನೆಗೆ ಬಂದ್ಬಿಡುತ್ತೆ. ಹೌದಾ? ಕರೆಕ್ಟ್ ಇದು. ಯಾರು ಹಿಡಿದ್ರೆ ಗೊತ್ತಿಲ್ಲ, ತುಂಬಾ ಗಲೀಜೆಲ್ಲ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅಕ್ಕಿನ. ಇವಾಗ ಇಟ್ಕೊಂಡಿದೀನಿ ಬರೋ ವರ್ಷಕ್ಕಾಗ್ಲಿ ಅಂತ. ಇವಾಗ ನಮ್ಮ ಆಡಿದ ಹೆಣ್ಣು ಮಕ್ಷಿ ಹೆಣ್ಣದು ಮಗಳು ಸ್ವಲ್ಪ ಬಾಯಿ ಜಾಸ್ತಿ ಮಾಡ್ಕೊಂಡ್ ಅಕ್ಕಿ. ಇದು ನಮ್ ರಾಜಣ್ಣ ಬಂದ್ಬಿಟ್ಟು ಈ ಅಕ್ಕಿ ಮನೆಯಿಂದ ಇಲ್ಲಿ ಬರ್ತದ ಅಂತ ಹೇಳಿದ್ರು. ನಾನ್ ಗೊತ್ತಲ್ಲ, ನಮ್ ಮನೆ ಅಕ್ಕಿ ಕಳ್ಳ ಆಗಿರೋ ಅಕ್ಕಿ ಏನಕ್ಕೆ ಬರಲ್ಲ ಅಂತ ತಗೊಂಡೋಗಿ ಬನ್ಶಾನ ದೇವಸ್ಥಾನದಲ್ಲಿ ಬಿಟ್ಟೆ. ಅಕ್ಕಿ ಹೋಗಿದ್ದಕ್ಕಿ ಬಂದಿಲ್ಲ, 2 ತಿಂಗಳು ಬಿಟ್ಕೊಂಡ್ ಬಂದಿರೋ ಅಕ್ಕಿ ಇದು. ಹೋದಾಗ ರೋಲ್ ಆಗಿ ಹೋಗಿದ್ದಕ್ಕಿ, ಬರುವಾಗ 2-3 ಅಲ್ಲಿ ಹೊಡ್ಕೊಂಡ್ ಬಂದೈತೆ ಅಕ್ಕಿ. ಆಮೇಲೆ ಸ್ವಲ್ಪ ಕತ್ತಿರಿಗ್ ಬಿಡ್ತಾ, ಆಮೇಲೆ ಮೆಡಿಸಿನ್ ಹಾಕಿ ರೆಡಿ ಮಾಡ್ಕೊಂಡಿದೀನಿ. ಇಷ್ಟೇ ಕಲೆಕ್ಷನ್ ಉಡಾನಲ್ಲಿ ಸ್ವಲ್ಪ ಇಟ್ಟಿದ್ರ ಅಂತ. ಅಷ್ಟೇ ಆಯ್ತಿರ. ಈ ಸತಿ 6 ಅವರ್ 38 ನಿಮಿಷ ಸ್ಲಿಪ್ಪು ಇದೇನಾ? 6 ಅವರ್ 38 ನಿಮಿಷ. ಟಾಪ್ ಟೈಮ್ ಏನಾಯ್ತು ಈ ಸತಿ? ಟಾಪ್ ಟೈಮ್ 9 ಅವರ್ 56 ನಿಮಿಷ. ಇದು ಬಾಬಿಗೆ ಆಡ್ತು, ಇದರಲ್ಲೂ ಪ್ಲೇಸ್ ಆಗಿದ್ದೇನೆ. ಏನೋ 2 ವರ್ಷ ಸ್ಟೇಜ್ ಎಕ್ಕಿಲ್ಲ. ಅದೇ 2 ವರ್ಷ ಇರ್ಲಿಲ್ಲ. 2 ವರ್ಷ ಇರ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಅಕ್ಕಿಗಳು ಕಾಯಿಲೆ ಬಂತು. ಅವಾಗ ಏರಿಪೇರ ಮನೆ ಬೇರೆ ಕಟ್ಟಿಸ್ತಾ ಇದ್ರಿ. ಅಯ್ಯೋ, ಮನೆ ಕಟ್ಟಿ ನೋಡಿ, ಸಾಲ ಮಾಡಿ ನೋಡಿ ಅಂತಿರಲ್ಲ, ಎಲ್ಲ ತುಂಬಾ ಗಾದೆ ಎಲ್ಲ ನೋಡಿ. ನಮ್ದು ಈ ವರ್ಷ ಮಾನ ಮರ್ಯಾದೆ ಉಳಿಸ್ಕೊಟ್ಟಿದ್ದಕ್ಕೆ ಇವನೇ ರೇಗ್ದಾರು. ಇದಾ? ಇವನೇ ಈಚೆ ಹಾಕ್ಬಿಟ್ಟಿದ್ರೆ ಯಾರನ್ನ ಎತ್ಕಿದ್ಕೊಂಡು ಹೊಟ್ಟೋಗ್ಬಿಟ್ರೆ? ಅಯ್ಯೋ, ಇಲ್ಲಿ ನಮ್ಮ ಅಕ್ಕಪಕ್ಕ ಜನನೇ ನೋಡ್ಕೊಂಡು ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು. ತುಂಬಾ ಸಪೋರ್ಟ್ ಮಾಡ್ತಾರೆ ಅಕ್ಕಿಗೆಲ್ಲ. ಸುಳ್ಳ್ಯಾಕೆ ಕೇಳಬೇಕು, ಒಬ್ರಿಗೆ ಯಾರಿಗೆ ಎತ್ತಕ್ ಬಿಡಲ್ಲ. ಇವನೇ ನನ್ನ ರೇಗ್ದಾರು. ನಮ್ಮ ಫ್ರೆಂಡ್ ಅಶೋಕ್ ಅಂತ ಕೊಟ್ಟಿದ್ದ ಅಕ್ಕಿ ಇದು. 2 ವರ್ಷ ನನ್ನ ಹಾಳು ಮಾಡಿತ್ತು. 5 ನಿಮಿಷ 25 ನಿಮಿಷಕ್ಕೆಲ್ಲ ಬಂದು ಕುತ್ಕೊಬಿಟ್ಟು ಸಿಲಿಗೆ ಬಿಟ್ಟಾಗಲ್ಲ. ಈ ವರ್ಷ ಏನೋ ಅಣ್ಣ ಫಾರ್ಮಿಗೆ ಬಂದು ಚೆನ್ನಾಗಿ ಆಡ್ತಾ ಐತೆ ಅಕ್ಕಿ ಇದು. ಅಕ್ಕಿ ಬಲಿತಾ ಚೆನ್ನಾಗಿ ಆಗುತ್ತೆ.
ಎಷ್ಟು ದಸ್ತ ಇದು? ಇವಾಗ 3 ದಸ್ತ ಅಕ್ಕಿ. ಓಕೆ, ಸೂಪರ್. ಬಾಜಿ ಎಷ್ಟು ಬೇಕು ನಿಮಗೆ? ಇವಾಗ ಬಿಡೋ ಟೈಮ್ ನನಗೇನು ಬೇಡ, ಅಕ್ಕಿ ಎಷ್ಟು ಮಾಡುತ್ತೆ ಹೇಳಿ? ಒಂದು 9 ಬಾಜಿ ಮಾಡುತ್ತೆ. 9 ಬಾಜಿ ಮಾಡುತ್ತೆ. ಬಿಟ್ಟೆ ಅಡಿಗೆ ಒಂದು 30 ಹೊಡಿತದೆ. ಆಮೇಲೆ ಒಂದು 6 ಅವರ್ 5 ಅವರ್ ಬಂದು ಬಾಜಿ ಮಾಡುತ್ತೆ. ಅದ್ರ ಗಂಟೆ ಬಾಜಿ ಅಂತ ನೋಡಂಗಿಲ್ಲ. ಈ ವರ್ಷ ಒಂದು 27 ಉಡಾನ್ ಆಡಿದೆ. 5 ಅವರ್ ಮೇಲೇನೆ ಎಲ್ಲ ಹೇಳ್ತಾರಲ್ಲ. ಇದೇನಾ 9 ಅವರ್ ಚಿಲ್ಲರೆ? 9 ಅವರು 56 ನಿಮಿಷ, 6 ಅವರ್ 38 ನಿಮಿಷ, 6 ಅವರ್ 37 ನಿಮಿಷ. ಸೂಪರ್. ಅಲ್ಲ, ಓಪನ್ ಪ್ಲೇಸಲ್ಲಿ ಹಿಂಗೆ ಇಟ್ಟಿದ್ದೀರಾ ಆಡಿರೋ ಅಕ್ಕಿನ? ಯಾರು ಎತ್ಕೊಳ್ಳೋನಾಗಲ್ಲ, ಬನ್ನಿ. ಇನ್ನು ನಮ್ಮ ಮೇಲೆ ನೋಡಿ ಬನ್ನಿ, ಇದು ಮನೆ. ಇವಾಗ ಅಕ್ಕಿಗೋಸ್ಕರನೇ ಮನೆ ಕಟ್ಟಿದ್ದೀನಿ. ನೀವು ಅಕ್ಕಿ ಈ ಸತಿ ಒಳ್ಳೆ ಫಾರ್ಮಲ್ಲಿ ಇದ್ದೀರಾ ಬಿಡ್ರಿ. ಫಾರ್ಮಲ್ಲಿ ಏನಿಲ್ಲ, ಆ ಥರ ಏನಿಲ್ಲ. ಅಕ್ಕಿಗೋಸ್ಕರನೇ ಮನೆ ಕಟ್ಟಿದ್ದೀನಿ. ಎಲ್ಲ ಹೇಳ್ತಾರೆ ಮನೆಗೆ ಇರೋಕ್ಕೋಸ್ಕರ ಮಾಡ್ಕೊತಾರೆ. ನಾನು ಅಕ್ಕಿ ಶೋಕಿಗೋಸ್ಕರನೇ ಮನೆ ಕಟ್ಕೊಂಡಿದ್ದೀನಿ. ಕಟ್ತಾ ಇದ್ರೆ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲೇ ಇದೆ. ಕನ್ಸ್ಟ್ರಕ್ಷನ್ ಇದೆ, ಸ್ವಲ್ಪ ದುಡ್ಡದು ಪ್ರಾಬ್ಲಮ್ಮು. ಯಾರಿಗಿರಲ್ಲ ದುಡ್ಡು ಪ್ರಾಬ್ಲಮ್ಮು? ಎಲ್ಲರಿಗೂ ದುಡ್ಡಿನ ಪ್ರಾಬ್ಲಮ್ ಇರೋದು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಬಾ ಅಮ್ಮ. ನೋಡಿ ನಮ್ಮ ಅಕ್ಕಿಗಳು ಬಂದಿಡ್ಗೆ ಓಡಾಡ್ತಾವೆ, ಹೊಸಬ್ರು ಬಂದಿಡ್ಗೆ. ಬರ ಇದು ನಮ್ ಜಾಗದ ಆಡ್ತಲ್ಲ, ಅದ್ರದ್ದು ಗೇರೋ ಪಟ ಇದು. ಇದಾ? ಅದು ಬಾಜಿಗೆ ಬರ್ಲಿ ಎಲ್ಲ ಓಡಿಸ್ಕೊಂತ ಇದ್ದೀನಿ. ಸ್ವಲ್ಪ ಛತ್ರಿ ಕಾಯ್ತಾ ಇತ್ತು. ಎಲ್ಲ ಪಟ್ಟಗಳು? ಎಲ್ಲ ಪಟಗಳು, 2 ಕಲ್ಲಿ 3 ಕಲ್ಲಿ ಪಟಗಳು. ಇದು ನಮ್ಮ ಜಾಕ್ ಮಗಳು ಗೇರ್ವಾ. ಎಷ್ಟು ಕಳ್ಳಿ ಅದು ಈಗ? ಇವಾಗ 6 ಕಲ್ಲಿ. 6 ಕಳ್ಳಿ. ಬರೋ ವರ್ಷ ಅಪ್ಪಂತರ ಆಡ್ತದೆ ಈ ಅಕ್ಕಿ. ಕಣ್ ತೋರಿಸಿ ಅದು ಸ್ವಲ್ಪ. ಓಕೆ. ಇದು ನಮ್ಮ ಫ್ರೆಂಡ್ ಮೇಲೆ ಒಂದು ಗಂಡಿತ್ತು, ತುಂಬಾ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯ್ತು. ತಗೊಬಂದು ಕಳ್ಳ ಮಾಡೋಣ ಅಂತ ತಗೊಂಬಂದಿದ್ದೀನಿ. ರೇಗ್ದಾರು ಅವ್ರ ಮನೆ ತಂದು ತುಂಬಾ ಕಳ್ಳ ಮಾಡೋಣ ಅಂತ ಈ ಬಾಜಿಯಲ್ಲಿ ಎತ್ಕೊಂಡಿದ್ದೆ. ಅವ್ರು ಬಿಡ್ಲಿಲ್ಲ ಅಕ್ಕಿ. ಸ್ವಲ್ಪ ಅವರು ತುಂಬಾ ತೊಂದರೆ ಆಗಿತ್ತು, ಅದಕ್ಕೆ ನನಗೆ ಕೊಟ್ಬಿಟ್ಟಿದ್ದಾರೆ ಅಕ್ಕಿ ಬಿಟ್ಕೊ ಅಂತ. ಅದು ತೋರಿಸ್ತೀನಿ. ಈ ಅಕ್ಕಿ ಏನ ಏಟ್ ಎತ್ಕೊಂಡಿಲ್ಲ. ಈ ಅಕ್ಕಿ ಮೇಲೆ ತುಂಬಾ ಓಪನ್. ಏನ್ ನಿಮ್ ಲೆಕ್ಕಾಚಾರದಲ್ಲಿ ಐತೆ ಅಂತ? ನಮ್ ಲೆಕ್ಕಾಚಾರದಲ್ಲ ಅಂತಲ್ಲ, ಅಲ್ಲಲ್ಲಲ್ಲ ಎಲ್ಲ 13 ಅವರ್ ಅಕ್ಕಿ ಅಂತಾರಲ್ಲ, ಈ ಅಕ್ಕಿ ಆಡ್ಬೋದು. ನಮ್ಮ ಮನೇಲಿ ಟಾಪ್ ಕ್ಲಾಸ್ ಅಕ್ಕಿ ಇದು. ಸೂಪರ್, ಚೆನ್ನಾಗಿತ್ತು. ಫುಲ್ ಅನಾರಿ ಫುಲ್ ಐತೆ. ಮುನ್ನ ಅಕ್ಕಿ ಏಟ್ ಎತ್ಕೊಂಡಿಲ್ಲ. ಏಟ್ ಎತ್ಕೊಂತಂದ್ರೆ ಬರೋ ವರ್ಷಕ್ಕೆ ಫಸ್ಟ್ ಒಣೆ ಬಿಡ್ತೀನಿ ಅಕ್ಕಿ ಇದು. ಹೇಳ್ಬಾರ್ದು, ಒಂದು ಒಳ್ಳೆ ಟೈಮ್ ಬಿಡ್ತೀನಿ ಅಕ್ಕಿ ಇದು. ಇದು ಸುಮಾರು ನನ್ನ ಲೆಕ್ಕಾಚಾರದಲ್ಲಿ ನಾನು ತುಂಬಾ ಎತ್ಕೊಳ್ಳೋದು. ನಾನು ಅಕ್ಕಿ ಮುಟ್ಟಲ್ಲ ಅಷ್ಟು. ಗಂಡು ಇದು ನೋಡಿ, ಇನ್ನೂ ಬಿಡ್ಲಿಲ್ಲ ಅಕ್ಕಿ ಇವರು. ಎಲ್ಲ ಹೇಳ್ತಾರಲ್ಲ 13 ಅವರ್ ಅಕ್ಕಿ ಅಂತ. ಈ ಅಕ್ಕಿ ಆಡೋದು ಲೈನ್ಗೂ ಅಷ್ಟೇ, ಬಾಜಿಗೂ ಅಷ್ಟೇ, ಎಲ್ಲ ಹೇಳ್ತಾರಲ್ಲ. ಸೂಪರ್ ಜಿನ್ನಿಯನ್ ಅಕ್ಕಿ ಇದು. ಬರೋ ವರ್ಷಕ್ಕೆ ಒಳ್ಳೆ ಅಕ್ಕಿ. ಗೀಟ್ ಎತ್ಕೊಂತಂದ್ರೆ ಬಿಟ್ಬಿಟ್ಟು ಹೇಳ್ಬೇಕು. ಬಿಟ್ಬಿಟ್ಟು ಅಂದ್ರೆ ಶುಕ್ರ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಏರಿಯಾ ಫುಲ್. ಅವಳಿನ ಬನಶಂಕರಿ ಶೋಕ್ದಾರ್ಗಳೆಲ್ಲ ನನ್ಗೆ ಹೇಳೋದು ಒಂದೇ, ಗುರುವೆ ನಮ್ಮ ಏರಿಯಾದಲ್ಲಿ ಮಾತ್ರ ಶಿಖರ ಅದೆಲ್ಲಿರುತ್ತೋ ಬಂದು ಬಿಟ್ಟಿದ್ದ ದಿವಸ ಒಂದು ಫಸ್ಟ್ ಬೋಣಿ ಮಾಡ್ಕೊಂಡು ಹೋಗುತ್ತೆ ಅಂತ. ಆ ಗೇರೋ ಪಟ ಐತಲ್ಲ ಇವಾಗ ಆಡ್ತೈತೆ ನೋಡಿ, ಅದಕ್ಕೆ ಇಕ್ಕಿ ಕಳಿಸೈತೆ. ಬಾಲ್ದಲ್ಲಿ ಹೋಗಿದ ಅಕ್ಕಿ ಬೋಡಿಲಿ ಬಂದಿರೋ ಅಕ್ಕಿ ಅದು. ಇಲ್ಲ ಐತೆ ನೋಡಿ. ಸೂಪರ್. ನಮಗೆ ಅದೇನ ಗೊತ್ತಿಲ್ಲ, ಕಪ್ಪಕ್ಕಿನೇ ಆಗ್ಬರೋದು. ಬೇರೆ ಬಣ್ಣ ಹಾಕಿ ಯಾವ್ದು ಆಗ್ಬರ್ತಲ್ಲ. ತಾಮ್ರಲ್ಗಳು, ಡುಬಾಸ್ಗಳು, ತಾರಗಳು ಯಾವ್ದು ಆಗ್ಬರಲ್ಲ. ಕಪ್ಪುದಲ್ಲಿ ಮಕ್ಷಿ ಇರ್ಲಿ, ರೇಗ್ದಾರ್ ಇರ್ಲಿ, ಧೂಮ ಇರ್ಲಿ, ಏನೇ ಇರ್ಲಿ, ಅದು ಕಪ್ಪುದು ಒಂದು ಚುಕ್ಕಿ ಇರಬೇಕು. ಇಲ್ಲಾಂದ್ರೆ ಅಕ್ಕಿ ಆಗ್ಬರಲ್ಲ. ಇದೊಂದು ಐತೆ ಜಾಕ್ ಮಗಳು, ನೋಡ್ಬೇಕು. ಜಾಕ್ ಮಗಳು ಅದೇ ಅರುಣ್ ಅವ್ರು ಕೊಟ್ಟಿದ್ ಮಗಳು. ಅರುಣ್ ಅವ್ರು ಕೊಟ್ರಲ್ಲ ಜಾಕ್ ಗಂಡು, ಅದ್ರ ಸ್ವಂತ ಮಗಳು. ಯಾಕಂದ್ರೆ ಗಂಡು ಯಾವ್ದು ಹಾಕಿದ್ರೆ ಅದಕ್ಕೆ? ಹೆಣ್ಣು. ಅದ್ ಗಂಡು ಅಲ್ಲ, ಹೆಣ್ಣು. ಅದೇ ಹೆಣ್ಣು ನಮ್ಮ ಶಿಕಾರಿಪುರ ಅವ್ರು ಕೊಟ್ಟಿದ್ರು ಒಂದು ಗುಲ್ದಾರ್ ಹೆಣ್ಣು. ಅವ್ರ ಹತ್ರ ಆಡ್ತಾ ಇತ್ತ ಅಕ್ಕಿಯಲ್ಲಿ ಅಂದ್ಬಿಟ್ಟು ಅದಕ್ಕೆ ಹಾಕ್ದೆ. ಇದೊಂದು ಪಟ ಹುಟ್ಟಿದೆ. ಇದು ಎಷ್ಟು, ಇದು 9ನೇ ಪಟ ಉಳ್ದಿರೋದು. ಇದು 13 ಪಟ ಸೋದೋಯ್ತು ಆ ಗಂಡಲ್ಲಿ. ಲಾಸ್ಟ್ ಬ್ಯಾಚ್ ಇದೊಂದು, ಅದೊಂದು. ಇಲ್ಲ ಸೀಲು ಗೇರ್ವಾ ಬಂದಿರೋದಾ? ಗೇರ್ವಾ ಬಂದಿರೋದು. ಅದು ಯಾರೋ ಹೊಸಬ್ರು ಬಂದು ಬೋಡಿ ಮಾಡಿದಿರಾ? ಅಲ್ಲ, ಬೋಡಿ ಅಲ್ಲ, ಶಿಕ್ರಾಗ್ ಬೋಡಿ ಮಾಡಿರೋದು. ನಾನು ಬೋಡಿ ಮಾಡಿಲ್ಲ.
ಆಮೇಲೆ ಅದೆರಡಲ್ಲಿ 2 ಅಕ್ಕಿಯಲ್ಲಿ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಹಾಂ ಪೀನಿಯ ದಾಸರಳ್ಳಿ ಒಬ್ರು ಕಿರಣ್ ಅಂತ ಇದ್ರು, ಅವ್ರು ಕೊಟ್ಟಿರೋ ಅಕ್ಕಿಗಳು 2 ಅಕ್ಕಿ ತಿರುವಾಗ್ತಾ ಇದೆ. ಪಾಪ ಒಂದು 6 ಪಟ ಕೊಟ್ರು, 6 ಪಟ ಅಲ್ಲಿ ಅಕ್ಕಿ ಅಲ್ಲಿ ಬೀದಿದ ಅಕ್ಕಿಗಳು ಕಾಣಿಸಿಲ್ಲ. ಬನ್ನಿ ಹೋಗೋಣ ಮನೆಗೆ. ನೋಡಿ ಇದೇ ನಮ್ಮ ಚಿಕ್ಕ ಲಾಫ್ಟ್. ಇದು ಅಕ್ಕಿಗೋಸ್ಕರ ರೂಮ್ ಮಾಡಿಸ್ಕೊಂಡು ಕಟ್ಕೊಂಡಿರೋದು. ಕಂಪ್ಲೀಟ್ ಮಾಡಿಸ್ಬಿಟ್ರೆ ಒಳ್ಳೆ ರೂಮು. ಅಯ್ಯೋ ದೊಡ್ಡ ಈ ಸತಿ ಬಂದಿರೋ ಪ್ರೈಸ್ ಮನಿಲಿ ಒಂದು ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀರಾ. ಪ್ರೈಸ್ ಮನಿ ಅಂತ ಹೇಳಿದ್ರೆ ನಾನು ತಿಂಗಳಿಗೆ 70,000 ಬಡ್ಡಿನೇ ಕಟ್ತೀನಿ, ಅದೆಲ್ಲ ನಾನು ಕ್ಲಿಯರ್ ಮಾಡ್ಕೊಳಕ್ಕಾಗತ್ತೆ ಹೇಳಿ. ಮನೆ ಕಟ್ಬೇಕಾರೆ ಆಯ್ತದ. ಮನೆ ಕಟ್ಬೇಕಂದ್ರೆ 10 ಲಕ್ಷ ಸಾಲ ಮಾಡಿದೀನಿ. 10 ಲಕ್ಷ ಸಾಲ ಮಾಡಿ ಮನೆ ಕಟ್ತಾ ಇರೋದು. ಇದು ಕೋಳಿಗಳು, ಕೋಳಿ ಶೋಕು ನಿಮ್ದಾ? ಕೋಳಿ ಎಲ್ಲ ನಂದಲ್ಲ, ಅದು ನಮ್ಮ ಮಾವಂದದು. ಆ ಶೋಕಿ ಅವ್ರ ತರೋದ್ರಿಂದ ನಾನು ಅದೇನು ಮಾಡಕ್ ಆಯ್ತಲ್ಲ. ಢಂಡ ತೆಗ್ದಾರ್ ಬಿಡ್ತೀನಿ ಇರೋ, ಇನ್ನ ಬಿಡ್ಬೇಕು. ಕುರ್ಜ ಆಗೈತೆ ಅದು ಪಾಪ. ಫ್ಲಾಶ್ ಕಾರ್ಡ್ ಆಡೋ ಫುಲ್ ಕುರ್ಜಲ್ ಆಡಿದ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನ್ ವಿಡಿಯೋ ಕಳ್ಸ್ಕೊಡ್ತೀನಿ ನೋಡಿ. ನೋಡಿ ಅದನ್ನ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಬನ್ನಿ, ಇದಿಷ್ಟು ನಮ್ಮ ಫ್ರೆಂಡು ಶಕ್ತಿವೇಲು. ಆಲ್ರೆಡಿ ಹೇಳಿದ್ನಲ್ಲ, ಹಿಂಗೆ ಸುಮ್ಮನೆ ಈ ಕಡೆ ಬಂದಿದ್ದೆ, ಹಂಗೆ ಅವ್ರನ್ನ ಮೀಟ್ ಮಾಡ್ಕೊಂಡು ಹಂಗೆ ಈ ಸತಿ ಒಳ್ಳೆ ಟೈಮೇ ಬಿಟ್ರು. ಒಳ್ಳೆ ಟೈಮೇ ಬಿಟ್ರು. 6 ವರ್ಷದಿಂದ ಒಂದು 6 ಅವರ್ ಮೇಲೆ ಬಿಡ್ತಾನೆ ಇದ್ದೀನಿ. 6 ಅವರು ಒಳ್ಳೆ ಟೈಮೇ. ಓಕೆ ಬಸ್, ಓಕೆ ಸಿಗೋಣ ಫ್ರೆಂಡ್ಸ್. ಮತ್ತೆ ನಾನು ಒಂದಿಬ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾರಿಗೆ ಬಾಸ್? ಯಾರಿಗೆ? ನಮ್ಮ ರಮೇಶಪ್ಪ ಅವರು. ಅವಳಳ್ಳಿ ಯಾಕಂದ್ರೆ ನಮ್ಮ ಮನೆ ದೇವ್ರ ಅಪ್ಪ. ಯಾಕಂದ್ರೆ ಅಪ್ಪ ಹುಡುಗನ ರೀತಿ ಎಲ್ಲ ಹೇಳ್ಕೊಡೋದು ಅಪ್ಪ ನನಗೆ. ಆಮೇಲೆ ನಮ್ಮ ಸತ್ತರಣ, ಅವ್ರಿಬ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ನಮ್ಮಲ್ಲಿ ಅರ್ಧಕ್ಕರ್ಧ ಅಕ್ಕಿರೋದೆಲ್ಲ ಸತ್ತರಣಂದೆ ಅಷ್ಟೇ. ಆಮೇಲೆ ಏನಂದ್ರೆ ಆ ಅಪ್ಪನ್ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರ ಜನ, ಸ್ವಲ್ಪ ಅದ್ ನೋಡ್ಕೊಳಕ್ ಹೇಳಿ ಅಷ್ಟೇ. ಜನಕ್ಕೆ ಏನಂದ್ರೆ ಆ ಅಪ್ಪ ಎಲ್ಲ ನೀವೇ ಹೇಳ್ಬೋದು, ನಮ್ ವಿಡಿಯೋ ಹೇಳೋದ್ಕಿಂತ ಡೈರೆಕ್ಟ್ ಆಗಿ ನೀವೇ ಹೇಳ್ಬಿಡ್ಬೋದು. ಆ ಅಪ್ಪನ್ನ ತುಂಬಾ ಮೋಸ ಮಾಡೋ ಜನನೇ ಜಾಸ್ತಿ. ಆ ಅಪ್ಪ ಎಲ್ಲಾರು ನಂಬ್ತಾನೆ. ಆ ಅಪ್ಪನ ಜೊತೆಗೆ ಇದ್ಬಿಟ್ಟೆ ಅದೇ ಅನ್ನ ತಿಂತಾರೆ, ಆಮೇಲೆ ಅನ್ನ ತಿನ್ನ ಗಂಟೆ ಜೊತೆಗಿರ್ತಾರೆ. ಆಮೇಲೆ ಗೊತ್ತಲ್ಲ ಸೀಸನ್ ಮುಗಿದ್ರೆ ಏನೋ ಎಲ್ಲಿದ್ದೀರಾ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಆ ಅಪ್ಪನ್ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಬುದ್ಧಿ ಬಂದಿದ್ದೀನ ಗೊತ್ತಾಗ್ಲಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಿಷ್ಟು ಶಕ್ತಿವೇಲ್ ಅವರ ವ್ಲಾಗು. ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ನಾನು. ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.